ಜ್ಯೋತಿಷ್ಯ ಗುರುಗಳಿಗೂ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು ಈ ದಿನ ಗುರುಗ್ರಹದ ಬಗ್ಗೆ, ನೈಸರ್ಗಿಕ ಶುಭಗ್ರಹದ ಗುರು ಭಗವಾನ್ ಎಲ್ಲ ಕಾಲದಲ್ಲೂ ಶುಭಫಲ ಕೊಡುತ್ತಾನೆಯೇ ಅಥವಾ ಪ್ರಬಲವಾದ ರೋಗ ಬಾಧೆಗಳನ್ನು ನೀಡುತ್ತಾನೆ ಎಂಬುದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ದೆ. ಹೋದ ವಿಡಿಯೋದಲ್ಲಿ ಹೇಗೆ ಗುರು ಭಗವಾನ್ ದುರಾದೃಷ್ಟದಿಂದ ಮಗುವಿಗೆ ಪ್ರಬಲ ರೋಗ ಕ್ಯಾನ್ಸರ್ ಅನ್ನು ನೀಡಿದ ಎಂಬುದರ ಬಗ್ಗೆ ತಿಳಿದುಕೊಂಡ್ವಿ. ಈಗ ಇನ್ನೊಂದು ವಿಡಿಯೋವನ್ನು ನೋಡೋಣ. ಇದು ಒಬ್ಬ ಸ್ತ್ರೀ ಜಾತಕ. ಜನನ ಕಾಲ 22/8/1969 ಶುಕ್ರವಾರ 3:50 ಕೊಟ್ಟಿದ್ದಾರೆ. 3:51 ರೆಕ್ಟಿಫಿಕೇಶನ್ ಮಾಡಿ ತೆಗೆದುಕೊಂಡಿದೆ. ಮಳವಳ್ಳಿ. ಇಲ್ಲಿ ಈ ಸಮಯದಲ್ಲಿ 8/5/2018 ಮಧ್ಯೆ, ಅಂದರೆ ಮೊದಲು ಕುಜದೆಸ ರಾಹುಭುಕ್ತಿಯಲ್ಲಿ, ಬಹುಶಃ ಏಪ್ರಿಲ್ ತಿಂಗಳು ಅಂತ ಇಟ್ಕೊಳ್ಳೋಣ. ಏಪ್ರಿಲ್ 2018 ಹಿಂದೆ ಕುಜದೆಸೆ ನಡೆಯುವಾಗ ರಾಹುಭುಕ್ತಿಯಲ್ಲಿ ಗಮನಿಸಿದ್ದು. ಇಲ್ಲಿ ಆರೋಗ್ಯ ಕೆಟ್ಟಾಗ ಡಾಕ್ಟರ್ ಬಳಿ ಹೋದಾಗ 2-3 ಡಾಕ್ಟರನ್ನ ಬದಲಾವಣೆ ಮಾಡಿದ ಮೇಲೆ ಅವರು ಕೊನೆಯದಾಗಿ ಕ್ಯಾನ್ಸರ್ ಇದೆ ಎಂಬುದಾಗಿ ತಿಳಿಸಿದ್ದಾರೆ. ಯಾವ ಭುಕ್ತಿಯಲ್ಲಿ? ರಾಹು ಭುಕ್ತಿಯಲ್ಲಿ. ಇಲ್ಲಿ ನೋಡಿ, ರಾಹು 2-5-8 ಸೋರ್ಸ್ನಲ್ಲಿ ಸಬ್ಲಾರ್ಡ್ ಆಗಿದ್ದು ಭಾವಗಳಿಗೆ ಸಂಬಂಧಪಟ್ಟು ತಾನಿರುವ ನಕ್ಷತ್ರ ಮತ್ತು ಉಪನಕ್ಷತ್ರದ ಮೂಲಕ ಗುರು ಸ್ಟಾರ್ಲಾರ್ಡ್ 6-12 ಇದು ಸಂಪೂರ್ಣವಾಗಿ ಹದಗೆಟ್ಟಿದೆ. ಮತ್ತೆ ರವಿಯ ಭುಕ್ತಿ, ಉಪಭುಕ್ತಿಯಲ್ಲಿ ಈ ರಾಹು ಇದ್ದಾನೆ. ಇಲ್ಲಿ ಈವನ್ ನಂಬರ್ ಆದ್ರಿಂದ 4, 6, 12 ಮತ್ತೆ ಇಲ್ಲಿ ಇರತಕ್ಕ 2, 8 ಎಲ್ಲವನ್ನೂ ಸೇರಿಸಿದಾಗ 2, 4, 6, 8, 12 6, 8, 12 ಪೂರ್ಣ ಪ್ರಮಾಣದಲ್ಲಿ ಕೆಟ್ಟಿದೆ. 4 ಸ್ಟೇಬಲ್, ಗಂಭೀರವಾದ ಕಾಯಿಲೆಯನ್ನು ಸೂಚಿಸುತ್ತೆ. ಅದು ಗುರುವಿನ ನಕ್ಷತ್ರದಲ್ಲಿ ಹೇಳಿದ ರಾಹು ದೇಶ ಮುಗೀತು. ರಾಹು ಭುಕ್ತಿ ಮುಗಿದ ಮೇಲೆ ಟ್ರೀಟ್ಮೆಂಟ್ ಗುರು ಭುಕ್ತಿಯಲ್ಲಿ ಹೋಗಿದ್ದಾರೆ. ಟ್ರೀಟ್ಮೆಂಟ್ ಶುರುವಾಯಿತು 8/5/2018 14/4/2019 ಟ್ರೀಟ್ಮೆಂಟ್. ನೋಡಿ, ಎಷ್ಟು ಕ್ಲೀನಾಗಿ ತೋರಿಸಿದೆ. ಸ್ಪಷ್ಟವಾಗಿ ಒಂದು ಜಾತಕವನ್ನ ನೋಡುವಾಗ ಆರೋಗ್ಯದ ಬಗ್ಗೆ ನಾವು ಪ್ರಥಮದಲ್ಲಿ ಲಗ್ನ ಭಾವವನ್ನ ಗಮನಿಸಬೇಕು ಮೊದಲು. ಅದಕ್ಕಿಂತಲೂ ಮುಂಚೆ ಪ್ರಧಾನ ಭಾವ 6 ನೋಡೋಣ. ಲಗ್ನ ಭಾವ, ಇದರಲ್ಲಿ ಜಾತಕನ ದೈಹಿಕ ಬೆಳವಣಿಗೆ, ಲಕ್ಷಣ, ಆರೋಗ್ಯ, ಚೇತನ, ಪ್ರಕೃತಿದತ್ತವಾದ ಪ್ರವೃತ್ತಿ ಮತ್ತು ಅದನ್ನು ಪಡೆಯುವುದರ ಬಗ್ಗೆ, ದೈಹಿಕ ಸಾಮರ್ಥ್ಯ, ಶೀಲ, ಗೌರವ, ಮರ್ಯಾದೆ ಇತ್ಯಾದಿಗಳನ್ನು ನಾವು ಇದರಿಂದ ಗಮನಿಸಬಹುದು. ಇದರ ಜೊತೆಗೆ ಶರೀರದ ಅಂದರೆ 12 ಭಾವಗಳಲ್ಲಿರುವ ಶರೀರದ
ಅಂಗಗಳನ್ನ ಇದು ಕಂಟ್ರೋಲ್ ಮಾಡಿರುತ್ತೆ. ಅದರಿಂದ ನಾವು ಲಗ್ನವನ್ನು ಗಮನಿಸಬೇಕು ಒಂದು ಕಡೆ. ನಂತರ ಲಗ್ನ ಭಾವಕಾರಕ ರವಿಯನ್ನು ಕೂಡ ಗಮನಿಸಬೇಕು. ನಂತರ ಪ್ರಧಾನ ಭಾವವಾದ 6ನೇ ಭಾವವನ್ನ ಗಮನಿಸಬೇಕು. ಇದು ಸಾಮಾನ್ಯ ರೋಗಗಳಿಗೆ ಅಪ್ಲೈ ಆಗುತ್ತೆ. ಅಂದರೆ ಹೆಚ್ಚಿನ ಭಾಗ ನಾವು ತಿನ್ನುವಂತಹ ಆಹಾರ ದೋಷಗಳಿಂದ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುವ ರೋಗಗಳು, ಆಹಾರ ಪದ್ಧತಿ ಇದಕ್ಕೆ ಕಾರಣ. ಇದು ಸಾಮಾನ್ಯ ರೋಗ. ಇದರಿಂದ ನಾವು 6ನೇ ಭಾವವನ್ನ ಇದನ್ನ ನೋಡಬೇಕಾಗುತ್ತೆ. ನಂತರ 8ನೇ ಭಾವವನ್ನು ಕೂಡ ನೋಡಬೇಕಾಗುತ್ತೆ. ಇದು ತೀವ್ರ ಮರಣ ಸೂಚಕ ರೋಗಗಳು, ಸಾಂಕ್ರಾಮಿಕ ರೋಗಗಳು, ಭಯಂಕರ ವ್ಯಾಧಿಗಳು ಅಲ್ಲದೆ ದುರ್ಮರಣಗಳ ಬಗ್ಗೆ ನಾವು ಇದರಲ್ಲಿ ಗಮನಿಸಬಹುದು. 8ರಲ್ಲಿ ಅಂದರೆ 6 ಸಾಮಾನ್ಯ, 8 ಪ್ರಬಲ ರೋಗ. ನಂತರ 12ನೇ ಭಾವ. 12ನೇ ಭಾವದಲ್ಲಿ ನಾವು ಆಸ್ಪತ್ರೆಯಲ್ಲಿ ಸೇರಿ ಚಿಕಿತ್ಸೆ ಪಡೆಯುವುದನ್ನ ತಿಳಿಸುತ್ತೆ 12ನೇ ಭಾವ. ಅದರಿಂದ ನಾವು ಒಂದು ಲಗ್ನವನ್ನು ಗಮನಿಸಬೇಕು, ಮತ್ತೆ ರವಿ ಆರೋಗ್ಯ ಕಾರಕನನ್ನು ಗಮನಿಸಬೇಕು, 6ನೇ ಭಾವವನ್ನು ಗಮನಿಸಬೇಕು, 8ನೇ ಭಾವವನ್ನು ಗಮನಿಸಬೇಕು, 12ನೇ ಭಾವವನ್ನು ಗಮನಿಸಬೇಕು. ಇದು ಒಟ್ಟಾರೆ ನಮಗೆ ಒಬ್ಬ ವ್ಯಕ್ತಿಯು ತೀವ್ರವಾದ ಕಾಯಿಲೆಯಿಂದ ಬಳಲುತ್ತಾನೆ ಅಥವಾ ಸಾಮಾನ್ಯ ಕಾಯಿಲೆಯಿಂದ ಬಳಲುತ್ತಾನೆ ಎಂಬುದನ್ನು ತೋರಿಸುತ್ತೆ. ಈಗ ನೋಡೋಣ. ಈಗ ಅವರಿಗೆ ರಾಹು ದೆಸೆಯಲ್ಲಿ ಫೈಂಡ್ ಔಟ್ ಆಯಿತು ಕ್ಯಾನ್ಸರ್ ಇದೆ ಅಂತ. ಅದು ಕಾರಣ ಇಲ್ಲಿ ನಾವು ತಿಳಿದುಕೊಂಡ್ವಿ, ಕಾಂಪ್ಲಿಕೇಟೆಡ್ ಅಂತ. ಇಲ್ಲಿ ನೆಕ್ಸ್ಟ್ ರೋಗಭಾವವನ್ನು ಮೊದಲು ನೋಡೋಣ. ರೋಗಭಾವ ಗುರು ಸಬ್ಲರ್ಡ್ ಆಗಿದ್ದು, ಗುರು 6 ಮತ್ತು 12ಕ್ಕೂ ಸಬ್ಲರ್ಡ್ ಆಗಿದ್ದಾನೆ ಸೋರ್ಸ್ನಲ್ಲಿ. ಇದು ಚಂದ್ರನ ನಕ್ಷತ್ರ ಮತ್ತೆ ರಾಹುವಿನ ಉಪನಕ್ಷತ್ರದಲ್ಲಿದೆ. ಇಲ್ಲಿ 2, 8 ಸಮಸಪ್ತಕ ಹಾಗೆ ಇಟ್ವಿ. 11, 5, 5, 11, 5, 11 ಸಮಸಪ್ತಕ, 2, 8 ಒಂದು ಸಮಸಪ್ತಕ ಪರಪರ. 2, 5, 8, 11 ಈ 5, 11 ರೋಗ ಬಾಧೆಯನ್ನ ಕಂಟ್ರೋಲ್ ಮಾಡುತ್ತೆ. ಒಂದು ವಿಷಯ ನಮಗೆ ಸಿಕ್ತು, ಇದೊಂದು ವರ. ಇಲ್ಲಿ 8 ಇದೆ ನಿಜ, ಇದು ಸ್ವಲ್ಪ ತೊಂದರೆಗಳನ್ನು ಕೊಡುತ್ತೆ. ಆದರೆ 8ಅನ್ನು ಕಂಟ್ರೋಲ್ ಮಾಡುವಂತಹ 2 ಇರುವುದರಿಂದ ಇದು ಸಾಮಾನ್ಯ ತೊಂದರೆಯನ್ನು ಕೊಡುತ್ತೆ. ಅಂದರೆ ಅರ್ಥ ಏನು? 6ನೇ ಭಾವ ಈ ಕಾಲದಲ್ಲೇ ನೋಡಿ, ಗುರುವಿನ ಭುಕ್ತಿಯಲ್ಲೇ ರೋಗ 6ನೇ ಭಾವದ ಸಬ್ಲಾರ್ಡ್ ಈ ಒಂದು ಪೀರಿಯಡ್ನಲ್ಲೇ ಅವರಿಗೆ ಟ್ರೀಟ್ಮೆಂಟ್ ಶುರುವಾಗಿದೆ. ಅಂದರೆ 5, 11ರಿಂದ ಏನೂ ತೊಂದರೆ ಇಲ್ಲ. ಇನ್ನು 8ಅನ್ನು ನೋಡೋಣ. 8 ರಾಹುದಾಗಿದೆ, ಗುರು ನಮಗೆ ಗೊತ್ತಾಯಿತು, ಇದು ಮೊದಲೇ ತೋರಿಸಿದೆ ನಮಗೆ ಕ್ಯಾನ್ಸರ್ ಇದೆ ಅಂತ. ನೆಕ್ಸ್ಟ್ 12ನೇ ಭಾವ ನೋಡೋಣ. ಇದು ಓಕೆ, 2, 5, 11, 6, 12 ಇದಾಗೆ. ಅಂದರೆ ಇಲ್ಲಿ ಮುಖ್ಯವಾಗಿ ಟ್ರೀಟ್ಮೆಂಟ್ನಲ್ಲಿ ಈಗ ಲಗ್ನ ಭಾವವನ್ನು ನೋಡೋಣ. ಲಗ್ನ ಭಾವ ಶನಿ ಸಬ್ಲರ್ಡ್ ಆಗಿದ್ದು, ಶುಕ್ರನ ನಕ್ಷತ್ರ, ಶುಕ್ರನ ಉಪನಕ್ಷತ್ರ ಈ ರೀತಿ ಬಂದಾಗ ನಾವು ಸಬ್ಲಾಕ್ ತಗೋಬೇಕಾಗುತ್ತೆ. ಒಟ್ಟಾರೆಯಲ್ಲಿ 1, 3, 7 ಬರುತ್ತೆ. ಅಂದ್ರೆ 1, 3, 7 ಇರೋದ್ರಿಂದ ಲಗ್ನ ಭಾವ ಮತ್ತೆ 7ನೇ ಭಾವ ಮತ್ತೆ 3ನೇ ಭಾವ ಇದು 1 ಮತ್ತು 7 ಸಂಪೂರ್ಣವಾಗಿ ನಾನು ಮೊದಲೇ ಹೇಳಿದೆ ಲಗ್ನ ಭಾವವನ್ನು ಸೇಫ್ 1, 3, 7 ಇದೆ ಇರುವುದರಿಂದ ಯಾವುದೇ ಕಾಯಿಲೆಗಳು ಬಂದರೂ ಕೂಡ ಗುಣವಾಗುತ್ತಾರೆ. ಆರೋಗ್ಯಕ್ಕೆ ಧಕ್ಕೆ ಇಲ್ಲ, ಆಯುಸ್ಸಿಗೆ ಧಕ್ಕೆ ಇಲ್ಲ. ಮತ್ತೆ 7ನೇ ಭಾವ ಸಮಸ್ಥಿತಿ, ಬ್ಯಾಲೆನ್ಸ್ ಇದೆ, ಶರೀರವನ್ನು ಸಮಸ್ಥಿತಿಯಲ್ಲಿ ಇಡುತ್ತೆ, ಯಾವುದೇ ತೊಂದರೆಗಳು ಬರುವುದಿಲ್ಲ. ಇಲ್ಲಿ ಟ್ರೀಟ್ಮೆಂಟ್ ಶುರುವಾದ ಕಾರಣ
1, 7 ಮತ್ತೆ 3 ಇರೋದ್ರಿಂದ ಇದನ್ನ ವೀಕ್ ಮಾಡುತ್ತೆ. 2, 5, 8, 11 2, 8 ವೀಕ್ ಮಾಡುತ್ತೆ. 5, 11 ಆಡ್ ಆಗುತ್ತೆ. ಅಂದರೆ ಆಯುರ್ಬಲ ಚೆನ್ನಾಗಿದೆ ಎಂಬುದು ನಮಗೆ ತಿಳಿಯುತ್ತೆ. ತೊಂದರೆ ಇಲ್ಲ, ಟ್ರೀಟ್ಮೆಂಟ್ ಆಗ್ತಾ ಇರುತ್ತೆ, ಆದರೆ ಆಯಸ್ಸಿಗೆ ತೊಂದರೆ ಇಲ್ಲ ಎಂದು ನಾವು ಹೇಳಬಹುದು. ಅದೇ ರೀತಿ ಜಾತಕರು ಚೆಕಪ್ಗೆ ಈಗಲೂ ಕೂಡ ಹೋಗ್ತಾ ಇದ್ದಾರೆ, ಆದರೆ ಆಯುಸ್ ಇದಕ್ಕೆ ಧಕ್ಕೆ ಇಲ್ಲ. ನೈಸರ್ಗಿಕ ಶುಭಗ್ರಹನಾದ ಗುರು ಸ್ವಲ್ಪ ಕೆಟ್ಟರು ಪರವಾಗಿಲ್ಲ, ಸ್ವಲ್ಪ ದೂಷಿತನಾದರೂ ಕೂಡ ಅವನ ಒಂದು ದಶಾಭುಕ್ತಿಯಲ್ಲಿ ಎಲ್ಲಾ ನಿವಾರಣೆ ಆಗುತ್ತೆ. ಎಲ್ಲಾ ಪ್ರಬಲ ರೋಗಗಳಾಗಿರಬಹುದು, ಕಂಟಕಗಳು, ತೊಂದರೆಗಳು ನಿವಾರಣೆ ಆಗುತ್ತೆ ಅನ್ನೋದು ಸಾಮಾನ್ಯ ನಿಯಮ, ನಿಜ. ಆದರೂ ಕೂಡ ತೀವ್ರವಾಗಿ ಕೆಟ್ಟಾಗ ಪ್ರಬಲವಾದ ರೋಗ ಬಾಧೆಗಳನ್ನು ನೀಡುತ್ತಾನೆ. ಇಲ್ಲಿ ಹೇಳಿದ ಹಾಗೆ ಇದು ಕ್ಯಾನ್ಸರ್ ಅನ್ನ ಅಥವಾ ಡಯಾಬಿಟಿಸ್ ಅಂದ್ರೆ ಪ್ರಬಲ ಡಯಾಬಿಟಿಸ್ ಮತ್ತೆ ಕ್ಯಾನ್ಸರ್ ಅನ್ನ ಸೂಚಿಸುತ್ತೆ. ಅಂದ್ರೆ ಇಲ್ಲಿ ಈ ಯಾವ ಯಾವ ಅಂಗಗಳಿಗೆ ತೊಂದರೆ ಉಂಟಾಗಬಹುದು, ಲಿವರ್ಗಾಗಿರಬಹುದು, ಪ್ಯಾಂಕ್ರಿಯಸ್ ಆಗಿರಬಹುದು, ಸ್ಪ್ಲೀನ್ಗಾಗಿರಬಹುದು, ಇಷ್ಟಕ್ಕೂ ಕೂಡ ಇದು ಈ ಅಂಗಗಳಿಗೂ ಕೂಡ ತೊಂದರೆ ಆಗಬಹುದು ಆತನ ದಶಾಭುಕ್ತಿ ಕಾಲದಲ್ಲಿ ಎಂಬುದಾಗಿ ನಾವು ತಿಳಿಯಬಹುದು. ಹೀಗೆ ನಾವು ಈ ಅಡ್ವಾನ್ಸ್ KP ಸ್ಟೆಲ್ಲರ್ ಆಸ್ಟ್ರಾಲಜಿಯಲ್ಲಿ ಹೇಗೆ ತುಂಬ ಸ್ಪಷ್ಟವಾಗಿ ಒಂದು ಗ್ರಹ ಕೆಟ್ಟಿದೆ ಇಲ್ಲ, ಶುಭವೇ ಅಶುಭವೇ ಎಂಬುದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಮತ್ತೆ ಆ ಗ್ರಹದ ಪ್ರಭಾವ ಏನಾಗಿದೆ ಎಂದು ತಿಳಿಯಬಹುದು. ಇದೊಂದು ಸುಲಭ ಪದ್ಧತಿಯಾಗಿದೆ. ಇದರಲ್ಲಿ ಮುಂದೆ ಇನ್ನೊಂದು ವಿಡಿಯೋವನ್ನು ನೋಡೋಣ. ಅಲ್ಲಿಯವರೆಗೂ ಧನ್ಯವಾದಗಳು.